ಅದಕ್ ನಾನು ಯೋಗ್ಯಳಲ್ಲ. ಅರ್ಜುನ, ಅವತ್ ನಾನು ನಿಸ್ಸಹಾಯಕ ಹೆಣ್ಣು, ಇವತ್ ನಾನು ಅಸಹಾಯಕ ಹೆಣ್ಣು. ತಾಯಿಗಿರ್ಬೇಕಾದ ಕನಿಷ್ಠ ಗುಣಗಳು ನನ್ನ ಹತ್ರ ಇಲ್ಲ ಕಣೋ. ನನ್ನಿಂದ ನಿನ್ಗೂ ಸೇವಂತಿಗೂ ದೊಡ್ಡ ಅನ್ಯಾಯ ಆಗಿದೆ. ಪಾಪ ಕಣ ಸೇವಂತಿ, ಅವಳಿಗೆ ಮಕ್ಕಳಾಗಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಅವಳ ಹತ್ರ ಭಾಷೆ ತಗೊಂಡು ನಿನಗ್ ಡೈವರ್ಸ್ ಕೊಡಿಸ್ದೆ. ಮೀರಾ ಜೊತೆ ನಿನ್ ಮದ್ವೆ ಮಾಡಿಸಿ ನಮ್ಮ ವಂಶನ ಬೆಳೆಸ್ಬೇಕು ಅನ್ಕೊಂಡೆ. ನಿನ್ ಮಾತಿನ ವರ್ಷನೇ ಬದಲಾಗ್ತಿದೆ. ನೀನು ನನ್ ಮಗನ್ ಬಿಟ್ಟು ಹೋಗಲ್ವೇನೆ? ಅಯ್ಯೋ ಇಲ್ಲ ಅತ್ತೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನ್ನ ಕೈಲಿ ಅವ್ರನ್ನ ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಸೇವಂತಿ, ಮೊದ್ಲು ಇಲ್ಲಿಂದ ಹೊರಡು. ಅವನೇನಾದ್ರೂ ಬಂದ್ರೆ ಮತ್ತೆ ದೊಡ್ಡ ರಾಮಾಯಣ ಆಗೋಗುತ್ತೆ. ಮತ್ತೆ ಇಲ್ಲದೆ ಇರೋ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಹೋಗೋ ಇಲ್ಲಿಂದ. ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಎಂಥದೇ ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಯಾವುದು ಕಾರಣಕ್ಕೂ ಹಿಂಜರಿಯಲ್ಲ. ಏನದಕ್ಕೆ ನೀವು ಬರೀ ಬೇರೆಯವ್ರನ್ನ ಉದ್ಧಾರ ಮಾಡೋದೇ ನೋಡ್ತಿರ್ತೀರ. ನಿಮ್ ಬಗ್ಗೆ ನಿಮ್ಗೆ ಯೋಚನೆ ಅನ್ನೋದೇ ಇಲ್ಲ ಅಲ್ವಾ? ಯಾಕೆ ಭಾವ, ಏನ್ ನಿಮ್ಮ ಮಾತಿನ ಅರ್ಥ? ನೋಡಿ, ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ದೀರಾ ನೀವು. ಹೌದು, ಮಾಡ್ಕೊಂಡೆ. ಏನಿವಾಗ? ನಾನ್ ಕಾಪಾಡಕ್ ಹೋಗಿದ್ದು ನಮ್ಮ ಅತ್ತೆನ್ ತಾನೆ. ಸುಮ್ನೆ ಅವ್ರನ್ನ ಬೇರೆಯವ್ರಂತಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಓ, ಅವ್ರು ಬೇರೆಯವ್ರಲ್ಲ ಅದಕ್ಕೆ, ನಿಮ್ಮತ್ತೇನೆ. ಅದ್ ನನ್ಗೂ ಚೆನ್ನಾಗ್ ಗೊತ್ತು. ಆದ್ರೆ ನಿಮ್ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೇಕಲ್ವಾ? ಅರ್ಜುನ್ ಹಾಸ್ಪಿಟಲ್ ಕರೆದ್ರೆ ಹೋಗಲ್ಲ ಅಂತಂದ್ರಂತೆ. ಇಲ್ಲೇನೋ ಬಳೆ ಶಾಸ್ತ್ರ, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ಬೇಕು, ಇಲ್ಲಿ ನಾನಿಲ್ಲ ಅಂದ್ರೆ ಒಂದ್ ಕಡ್ಡಿನೂ ಅಲ್ಲಾಡೋದೇ ಇಲ್ಲ ಅಂತೆಲ್ಲ ಹೇಳಿದ್ರಂತೆ. ಯಾಕಷ್ಟು ಹಠ ಹಿಡಿತಿದ್ದೀರಾ ನೀವು? ನಮ್ಮ ಮನೇಲಿ ನಡೀತಿರೋ ಶುಭ ಕಾರ್ಯಕ್ಕೆ ನಾನೇ ಇಲ್ಲ ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನೋಡಿ, ನಿಮ್ಗೇನು ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಇದ್ರಲ್ಲೆಲ್ಲ ತುಂಬಾ ಆಸಕ್ತಿ. ನಾನ್ ಯಾವ ಬಣ್ಣದ ಬಳೆ ತಗೊಳ್ಳಿ, ಯಾವ ಡಿಸೈನ್ ತಗೊಳ್ಳಿ, ಯಾವ ಪ್ಯಾಟರ್ನ್ ನನ್ ಕೈಗೆ ಚೆನ್ನಾಗ್ ಕಾಣುತ್ತೆ, ಹೀಗೆ ಇಷ್ಟೆಲ್ಲ ಆಸೆ ಇರತ್ತೆ ಗೊತ್ತಾ? ಆ ದೇವ್ರು ನಿಮ್ಮನ್ನ ಈ ಜನ್ಮದಲ್ಲಿ ಗಂಡ್ಸಾಗಿ ಹುಟ್ಟಿಸ್ಬಿಟ್ಟ. ಅದಕ್ಕೆ ನಿಮ್ಗೆ ಏನು ಅರ್ಥ ಆಗ್ತಿಲ್ಲ. ಮುಂದಿನ ಜನ್ಮದಲ್ಲಿ ನೀವು ಕೂಡ ಹೆಣ್ಣಾಗಿ ಹುಟ್ಟಿ. ಆಗ ನೀವು ಪ್ರಶ್ನೆನೆ ಮಾಡದೆ ಆ ಬಣ್ಣದ ಲೋಕನ ಬೆರಗಿಂದ ನೋಡ್ತಾ ಕಳೆದು ಹೋಗ್ತೀರಾ. ಆ ಮುಂದಿನ ಜನ್ಮದ ಕತೆ ಮುಂದಿನ ಜನ್ಮದಲ್ಲಿ ನೋಡ್ಕೊಳ್ಳೋಣ. ನನ್ಗೆ ಈ ಜನ್ಮದ ಕತೆ ಹೇಳಿ. ಅಲ್ಲ, ಇಲ್ಲಿ ನಡೀತಿರೋ ಶಾಸ್ತ್ರ ನಿಮ್ ಅತ್ಕೆದಾಗ್ಲಿ, ನಿಮ್ ಚಿಕ್ಕಮ್ಮಂದಾಗ್ಲಿ, ನಿಮ್ ಫ್ರೆಂಡ್ದೋ, ಒಡ ಹುಟ್ಟೋರ್ದೋ, ಇವ್ರು ಯಾರ್ದು ಅಲ್ಲ ನೀವು ಸಂಭ್ರಮ ಪಡೋದಕ್ಕೆ. ಇನ್ನು ಕೆಟ್ಟಾಗಿ ಹೇಳ್ಬೇಕು ಅಂದ್ರೆ ಈ ಶಾಸ್ತ್ರಗಳೆಲ್ಲ ನಡೀತಿರೋದು ನಿಮ್ ಸೌತಿಗೆ. ನನ್ ಮಾತು ಕಟ್ಬಿದ್ದು ಸೇವಂತಿ ನಿನ್ನಿಂದ ಡೈವರ್ಸ್ ತಗೊಂಡ್ಲು. ನಿನ್ನ ಮೀರಾ ಮದ್ವೆ ಆಗೋ ಹಾಗೆ ಎಲ್ರೂ ಒಪ್ಸಿದ್ಲು. ಅರ್ಜುನ, ಸೇವಂತಿಗೆ ನಿನ್ ಮೇಲೆ ಯಾವುದೇ ರೀತಿ ಅನುಮಾನ ಇಲ್ಲ ಕಣೋ. ಬದಲಾಗಿ ಅವಳಿಗೆ ನಿನ್ ಮೇಲೆ ಹೆಚ್ಚು ಪ್ರೀತಿ, ಗೌರವ ಇದೆ. ನಾನು ನೀವು ಈಗ ಸಮಾಜ ದೃಷ್ಟಿಲಿ ಗಂಡ ಹೆಂಡತಿ ಅಲ್ಲ, ಆದ್ರೆ ನನ್ನ ಮನಸ್ಸಾಕ್ಷಿಗೆ ನೀವೇ ನನ್ ಗಂಡ. ಇನ್ನು ಮುಂದೆ ಏನ್ ಮಾಡ್ತೀಯೋ? ಹೇಳಿದ್ನಲ್ಲ ಅಜ್ಜಿ, ಸೇವಂತಿ ಯಾರ ಕಾರಣದಿಂದ ಮನೆ ಬಿಟ್ಟು ಹೋದ್ಲೋ ಅವರೇ ಮತ್ತೆ ಅವಳನ್ನ ಮನೆಗೆ ತುಂಬಿಸ್ಕೊಳ್ಳೋ ಹಾಗೆ ಮಾಡ್ತೀನಿ. ಆ ದಿನ ಯಾವತ್ ಬರುತ್ತೋ ಹೇಳೋ ಹೇಳೋ. ನಾನು ಆ ದಿವಸಕ್ಕೋಸ್ಕರ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದೀನಿ ಅಜ್ಜಿ. ಅರ್ಜುನ,
ಇವತ್ ಯಾಕೋ ನನ್ ಮನ್ಸ್ ತಡಿತಾನೆ ಇಲ್ಲ ಕಣೋ. ಕಣ್ ಮುಂದೆ ಸೇವಂತಿಗೆ ಅನ್ಯಾಯ ಆಗ್ತಿದ್ರು ಅದನ್ನ ನೋಡ್ಕೊಂಡು ಹೇಗೋ ಸುಮ್ನೆ ಇರ್ಲಿ. ಅರ್ಜುನ ಅರ್ಜುನ, ಇವತ್ತೇ ಮದ್ವೆ ಕಾರ್ಯಕ್ರಮಕ್ಕೆ ಮಂಗಳ ಹಾಡಿ ಆಗಿರೋ ತಪ್ಪನ್ನ ಸರಿಪಡಿಸ್ಕೊ. ನೋಡು, ನೀನ್ ಏನು ಮುಲಾಜ್ ಇಟ್ಕೊಳ್ಳೇ ಬೇಡ. ನನ್ ಎಷ್ಟು ಬೈಬೇಕು ಅನ್ಸುತ್ತೋ ಬೈದ್ಬಿಡು, ಮನ್ಸಲ್ಲಿ ಏನು ಕೊರಗಿಟ್ಕೋಬೇಡ. ಅರ್ಜುನ, ನಿಂದು ಸೇವಂತಿದು ಎಂತ ಸಂಬಂಧ ಅಂತ ಗೊತ್ತಿದ್ರು ಪಾಪಿ ಕಣೋ ನಾನು. ನಿಮ್ಮಿಬ್ಬರನ್ನ ದೂರ ಮಾಡ್ಬಿಟ್ಟೆ. ಅರ್ಜುನ, ನನ್ನ ಕ್ಷಮಿಸ್ಬಿಡು. ಪರವಾಗಿಲ್ಲ, ನೀನ್ ನನ್ನ ಕ್ಷಮಿಸ್ತಾ ಇದ್ರು ಪರವಾಗಿಲ್ಲ. ದಯವಿಟ್ಟು ಈಗ್ಲೇ ಹೋಗಿ ಈ ಮದ್ವೆನ ನಿಲ್ಲಿಸ್ಬಿಡು ಪ್ಲೀಸ್ ಅರ್ಜುನ. ಏನ್ ಹೇಳ್ತಿದ್ಯಮ್ಮ? ನಾನ್ ಹೇಗ್ ಮದ್ವೆ ನಿಲ್ಲಿಸ್ಲಿ? ಅದು ಇವತ್ತೇ ಬಳೆ ಶಾಸ್ತ್ರ ಇಟ್ಕೊಂಡು. ಅದಕ್ಕೆ ಕಣೋ, ಅದ್ ನಡಿಬಾರ್ದು ಅಂತಾನೆ ಹೇಳ್ತಿರೋದು. ಅರ್ಜುನ, ಈಗ್ಲೇ ಕೆಳಗೋಗಿ ಈ ಮದ್ವೆನ ನಿಲ್ಲಿಸ್ಬಿಡು. ಅಜ್ಜಿ ನಿನ್ನ ಖಂಡಿತ ಸಪೋರ್ಟ್ ಮಾಡ್ತಾರೆ ಕಣ. ಹಾ. ಆಮೇಲೆ ಮೀರಿನ ಶವ ಸಂಸ್ಕಾರಕ್ಕೆ ಯಾರು ಹೋಗ್ತಾರೆ? ಜೈಲಿಗೆ ಯಾರು ಹೋಗ್ತಾರೆ? ಅಮ್ಮ, ಈಗ ಆಲ್ರೆಡಿ ಒಂದ್ಸಲ ಅವಳು ಸೂಸೈಡ್ ಅಟೆಂಪ್ಟ್ ಮಾಡಿದಾಳೆ. ಮರ್ತ್ಬಿಟ್ಯಾ? ನಾನ್ ಯಾವ್ದು ಮರ್ತಿಲ್ಲ ಕಣೋ, ನನ್ಗೂ ಭಯ ಇದೆ. ಆದ್ರೆ ಅರ್ಜುನ, ನೀನು ಮೀರಾಗಿ ಹೇಳೋ ರೀತಿ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ. ಇಲ್ಲಮ್ಮ, ಈಗೇನು ಮಾಡಕ್ಕಾಗಲ್ಲ. ನೀನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ ಬಂದಿದ್ಯಾ? ಈಗೇನು ಮಾಡಕ್ಕಾಗಲ್ಲ. ನೀ ನನ್ನ ಹತ್ರ ಹೇಳ್ದಾಗೆ ಎಲ್ರ ಹತ್ರನೂ ಹೇಳೋದಕ್ಕೆ ಹೋಗ್ಬೇಡ. ಆಮೇಲೆ ಎಲ್ರಿಗೂ ನಿನ್ ಮೇಲಿರೋ ಗೌರವನೇ ಹೊರಟೋಗುತ್ತೆ. ನೋಡು, ಈ ಮದ್ವೆ ನಡಿಬೇಕು, ನಡೆದೇ ನಡೆಯುತ್ತೆ. ಅರ್ಜುನ, ಈಗೇನು ಮಾಡಕ್ಕಾಗಲ್ಲಮ್ಮ. ಮುಂದೆ ನನ್ನ ಹಣೆ ಬರದಲ್ಲಿ ಏನಿದೆಯೋ ಯಾವನಿಗೆ ಗೊತ್ತು. ಸರಿ ಬಾ, ಶಾಸ್ತ್ರಕ್ಕೆ ಲೇಟ್ ಆಗುತ್ತೆ, ಹೋಗೋಣ ಬಾ. ಅರ್ಜುನ